SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು ಏನು ಹೇಳೋದು, ತುಂಬ ಖುಷಿ ಆಗ್ತಾಯಿದೆ. ವಿಷ್ಣು ಸರ್ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ಕನ್ನಡ ಪ್ರೇಕ್ಷಕರು ಖಂಡಿತ ಅದನ್ನು ಉಳಿಸ್ಕೊಡ್ತಾರೆ. ವಿಷ್ಣು ಅಭಿಮಾನಿಗಳು ಕೂಡ ಖಂಡಿತ ಅದ್ರ ಮೇಲೆ ಖಂಡಿತ ಉಳಿಸ್ಕೊಡ್ತಾರೆ ಸಿನಿಮಾನ ಅನ್ನೋದು ಗ್ಯಾರಂಟಿ ಇದೆ. ದರ್ಶನ್ ಸರ್ ಹೇಳ್ದಂಗೆ ಪ್ರೇಕ್ಷಕರೇ ನಮಗೆ ಸೆಲೆಬ್ರಿಟೀಸ್ ಅನ್ನೋ ಥರ ಆಗಿದೆ ನಮ್ಮದು. ಎಲ್ಲ ಪ್ರೇಕ್ಷಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ನಮ್ಮ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಮೇಲೆ ಇರಲಿ ಅಂತ ಕರ್ನಾಟಕ ಜನತೆಗೆ ವಿಷ್ಣು ಸರ್ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ. ಖಂಡಿತ ಈ ಥರದ್ದು 4 ಸಿನಿಮಾ ಮಾಡೋವಷ್ಟು ಒಂದು ಶಕ್ತಿ ನಿಮ್ಮಿಂದ ಬರಲಿ. ನಮಗೆ ನಮ್ಮ ತಂಡಕ್ಕೆ ಆ ಶಕ್ತಿ ದೇವ್ರು ಕೊಡಲಿ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ. ಸಿನಿಮಾನ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಂ ಸರ್, ಹೌದು ಸರ್, ತುಂಬ ಖುಷಿ ಆಗ್ತಾ ಇದೆ ಸರ್. ಅದಕ್ಕೆ ಆವಾಗಲೇ ಹೇಳ್ದಂಗೆ ದರ್ಶನ್ ಸರ್ ಹೇಳ್ದಂಗೆ ಸೆಲೆಬ್ರಿಟೀಸೇ ನಮಗೆ ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅನ್ನೋ ಒಂದು ಇದು ನಮ್ಗೆ ಇವತ್ತು ಅದು ಪ್ರೂವ್ ಆಗ್ತಾಯಿದೆ. ದರ್ಶನ್ ಸರ್ ಮಾತು ಕೇಳಿ ನಿಜವಾಗ್ಲೂ ಪ್ರೇಕ್ಷಕರು ನಮ್ಮನ್ನು ಉಳಿಸ್ಕೊಡ್ತಾರೆ, ಈ ಸಿನಿಮಾನ ಉಳಿಸ್ಕೊಡ್ತಾರೆ ಅನ್ನೋದು 100% ನಮಗೆ ಇವತ್ತು ಓರಿಯನ್ ಮಾಲಲ್ಲಿ ಹೌಸ್ಫುಲ್ ಆದಾಗಲೇ ಗೊತ್ತಾಯಿತು. ಖಂಡಿತ ಈ ಅವಕಾಶನ ಎಲ್ಲ ಕಡೆಯೂ ಕೂಡ ಹೌಸ್ಫುಲ್ ಆಗೋ ಥರ ಮಾಡಿ ನಿಮ್ಮ ಸಹಕಾರ ನಮ್ಮ ಸೋಲ್ಮೇಟ್ಸ್ ಪರಿಸರ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್. ಸರ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬರ್ತಾಯಿದೆ ಸರ್. ನೀವೇ ನೋಡ್ತಾ ಇದ್ದೀರಾ ಇವತ್ತು ಎಷ್ಟು ಜನ ಆಡಿಯನ್ಸು ಹೌಸ್ಫುಲ್ ಆಗಿದೆ ಓರಿಯನ್ ಮಾಲಲ್ಲಿ. ಅದು ತುಂಬಾ ಖುಷಿ ಕೊಡ್ತಾ ಇದೆ. ಇಷ್ಟು ವರ್ಷದ ನಮ್ಮ ಶ್ರಮ ಏನು ಅನ್ನೋದು ಇವತ್ತು ಫಲ ಸಿಗ್ತಾ ಇದೆ. ಇದೇ ಥರ ಇನ್ನು ಮುಂದೆ ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ತಾಲೂಕಲ್ಲೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಸ್ವೀಕಾರ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾ ಉಳ್ಕೊಳ್ಳುತ್ತೆ. ಎಲ್ಲರಿಗೂ ಈ ಸಂದೇಶ ಏನು ನಾವು ವರ್ಷಕ್ಕೊಂದು ಗಿಡ ನೆಡಿ ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಅಂತ ಬರ್ತಾಯಿದ್ದೀವಿ, ಅದನ್ನು ಖಂಡಿತ ಎಲ್ಲರಿಗೂ ತಲುಪೋ ಥರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಹೌದು ಸರ್. ಸರ್ ಇದೇ ಥರ ಈಗ ನೆಕ್ಸ್ಟ್ ವೀಕ್ ಆಲ್ರೆಡಿ ಬೇರೆ ಕಡೆ ರಿಕ್ವೈರ್ಮೆಂಟ್ ಬರ್ತಾಯಿದೆ ಸರ್. ನೋಡೋಣ, ಮುಂದೆ ಇನ್ನೂ ಒಂದಷ್ಟು ಥಿಯೇಟ್ರಲ್ಲಿ ಇನ್ನೂ ಓಪನ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನೆಕ್ಸ್ಟ್ ಕಾಂತಾರ ಬರೋವರೆಗೂ ಯಾವುದೂ ಸಿನಿಮಾ ಇಲ್ಲ ಸದ್ಯಕ್ಕೆ ಕನ್ನಡ ಸಿನಿಮಾ. ದಸರಾ ಹಾಲಿಡೇಸ್ ಬೇರೆ ಇದೆ. ಎಲ್ಲ ಪ್ರೇಕ್ಷಕರುಗಳು ಅದನ್ನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ರಜೆಗಳಿರೋ ಕಾರಣ ಬಂದು ಒಂದು ಸಲ ನೋಡಿ ಸಿನಿಮಾನ. ನಿಮ್ಗೆ ಇಷ್ಟ ಆದರೆ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಕೊಡಿ, ನಾವು ಸ್ವೀಕಾರ ಮಾಡ್ತೀವಿ. ಚೆನ್ನಾಗಿತ್ತು ಅಂದರೆ 10 ಜನ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ಕೇಳ್ತೀನಿ ಸರ್. ಹೌದು ಸರ್. ಸರ್ ಅಭಿಮಾನಿಗಳ ಹತ್ರ ಒಂದೇ ಒಂದು ಕೇಳ್ಕೊತೀನಿ, ವಿಷ್ಣು ಸರ್ ಅಭಿಮಾನಿಯಾಗಿ ಒಂದು ಕನ್ನಡ ಸಿನಿಮಾನ ಮಾಡಿದ್ದೀನಿ. ಡೈರೆಕ್ಟ್ರು ಪ್ರೊಡ್ಯೂಸರ್ ನಾನೇ. ದಯವಿಟ್ಟು ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಲ್ಲೂ ಮನವಿ ಮಾಡ್ತೀನಿ, ಬಂದು ಸಿನಿಮಾನ ನೋಡಿ ಪ್ರಮೋಟ್ ಮಾಡಿ ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ದಯವಿಟ್ಟು ಎಲ್ಲ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಬನ್ನಿ. ನಾವು ಚಿಕ್ಕ ವಯಸ್ಸಿದ್ದಾಗ ಪರಿಸರದ ಬಗ್ಗೆ ನಿಮ್ಮ ಫ್ಯಾಮ್ಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮನ ಹಂಗೆ ಕಾಪಾಡ್ಕೊಂಡು ಹೋಗೋಣ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಾನು ಶಂಕರ್ PV ಡೈರೆಕ್ಷನ್ ಪ್ರೊಡಕ್ಷನ್ನು 2 ಸೇರಿ ಮಾಡಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ. ನಮ್ಮ ಆರ್ಟಿಸ್ಟು ಮಾತಾಡ್ತಾರೆ. ಪ್ರತಿಯೊಂದು ಹೊಸ ಕನ್ನಡ ಸಿನಿಮಾಕ್ಕೆ ಮೊದಲನೇ ವಾರ 2ನೇ ವಾರ ತುಂಬ ಮುಖ್ಯ. ಇದು ನಮ್ಮ ಮೊದಲನೇ ವಾರ. ಶುಕ್ರವಾರ, ಶನಿವಾರ, ಭಾನುವಾರ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಯಾಕಂದರೆ ಈ ವೀಕೆಂಡ್ ಮುಗಿಯುತ್ತೆ, ಸೋಮವಾರದಿಂದ ವೀಕ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಸೋಮವಾರದಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅದೇ ಮುಖ್ಯ. ಈ 3 ದಿನ ಯಾವ ರೀತಿ ಸಹಕಾರ ಕೊಟ್ರಿ, ಇನ್ನೂ ಕಂಟಿನ್ಯೂಸ್ ಆಗಿ ಇನ್ನೊಂದು 2-3 ವಾರಗಳ ಕಾಲ ಇದೇ ಥರ ಸಹಕಾರ ಕೊಡಿ. ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ದಿದ್ದು ಸಾಂಗ್ಸಲ್ಲಿ, ಫೈಟ್ಸಲ್ಲಾಗಲಿ, ಎಮೋಷನ್ ಸೀನ್ಸಲ್ಲಾಗಲಿ ಸಿನಿಮಾ ಕನೆಕ್ಟ್ ಆಗಿದ್ದು ತುಂಬ ಖುಷಿ ಆಗ್ತಾಯಿದೆ. ದಯವಿಟ್ಟು ಇದೇ ಥರ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಅನ್ನಿಸ್ತೋ ಅದನ್ನು ಹಂಚ್ಕೊಳ್ಳಿ. ದಯವಿಟ್ಟು ಈ ಸಿನಿಮಾನ ಉಳಿಸಿ. ನಿಮಗೇನು ಅನ್ನಿಸ್ತೋ ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ದಯವಿಟ್ಟು ಅದರೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಮೂವಿ ಇಷ್ಟ ಆಯ್ತಾ? ಸಾಂಗ್ ಇಷ್ಟ ಆಯ್ತಾ? ದಯವಿಟ್ಟು ನಿಮ್ಗೆ ಏನೇನು ಇಷ್ಟ ಆಗಿದೆ
ಚೆನ್ನಾಗಿದೆ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಇನ್ನಷ್ಟು ನಾವೆಲ್ಲರೂ ಹೊಸಬ್ರು ಒಂದು ಪ್ರಯತ್ನ ಮಾಡಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದಷ್ಟು ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಬಂದು ಮೂವಿ ನೋಡೋದಕ್ಕೆ. ಥ್ಯಾಂಕ್ ಯು. ಒಂದೇ ಒಂದು, ನಾನು ವಿಷ್ಣುದಾದ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ವಿಷ್ಣು ಅಭಿಮಾನಿಗಳು, ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೇಗಿತ್ತು ಅಂತೀರಾ? ಸಾಂಗ್ ನೋಡೋಕ್ಕೆ 3 ದಿವಸದಿಂದ ಬರ್ತಾ ಇದ್ದೀನಿ ಅನ್ಕೊಳ್ರಿ. ನಿನ್ನೆನೂ ಬಂದಿದ್ದೀನಿ, ಮೊನ್ನೆನೂ ಬಂದಿದ್ದೀನಿ, ನಾಳೆನೂ ಬರ್ತೀನಿ. ಏನಕ್ಕೆ? ಗುಲಾಬಿ ಸಾಂಗ್ ನೋಡೋಕ್ಕೆ. ಅದರಲ್ಲಿ ನಿಷ್ಕಲ ಮ್ಯಾಮ್ ಹೆಂಗ್ ಮಾಡೋರೆ ಆ್ಯಕ್ಟಿಂಗು, ನಮ್ಮ ಶಂಕರ್ ಸರ್ಗೆ ಡೈರೆಕ್ಷನ್ಗೆ ಕಾಲು ಮುಗಿದು ಬಿಡಬೇಕು. ಆ್ಯಕ್ಟಿಂಗ್ ಏನಂತೀರಾ? ಗುಲಾಬಿ ಸಾಂಗಲ್ಲಿ ಸಖತ್ತಾಗಿತ್ತು. ನಮ್ಮ ಶ್ರೀಜಿತ್ ಸರ್ ಅಷ್ಟೇ ಹೆಂಗ್ ಮಾಡೋರೆ ಅಂತೀರಾ? ಕಳ್ದೋಗ್ಬಿಟ್ಟೆ. ಹೆಂಗೆ ಕಳ್ದೋಗ್ಬಿಟ್ಟಿದ್ದೀನಿ. ಸಾಂಗ್ ನೋಡಕ್ ನಾನೇನು ಬರ್ತೀನಿ, ನಾನಿದು ಬರ್ತೀನಿ. ಮೂವಿ ಸಖತ್ತಾಗೈತೆ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಗುಲಾಬಿ ಸಾಂಗ್ ಮಾತ್ರ ಮಸ್ತ್ ಆಗಿತ್ತು, ಬಂದ್ ನೋಡ್ರಿ. ಕಳ್ದೋಯ್ತೀರಾ ನೀವು ನೋಡ್ರಿ ಸಾಂಗ್ಗಳನ್ನ. ಈಸ್ಟ್ ಆರ್ ವೆಸ್ಟ್ ಸೋಲ್ಮೇಟ್ ಸಿನಿಮಾ ಇಷ್ಟ ಬೆಸ್ಟ್ ಅಣ್ಣ. ಸೂಪರ್ ಸೂಪರ್. ನಾನು ಗುಲಾಬಿ ಸಾಂಗ್ ನೋಡಕ್ 5 ದಿವಸದಿಂದ ಬರ್ತೀನಿ. ಮೂವಿ ಮಾತ್ರ ಸೂಪರ್. ಗಿಡ ಮರ ಮತ್ತೆ ಸಾಂಗು ಮಾತ್ರ ಫುಲ್ಲು ಟ್ರೆಂಡು. ಇಂಥ ಮೂವಿ ಮುಂದಕ್ಕೆ ಮಾಡ್ಲಿಲ್ಲ ಅಂದ್ರೆ ನಾನೇ ಫ್ರೆಂಡ್ಸ್ ಸರ್ ಅಷ್ಟೇ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಚಿತ್ರ ಬೇಕಾಗಿತ್ತು ಅಂತ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಒಳ್ಳೆ ಕತೆ ಇದೆ. ಪರಿಸರದ ಬಗ್ಗೆ ತುಂಬ ಒಳ್ಳೆ ಜನಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಪಿಕ್ಚರು, ಉಳಿಸ್ಕೊಳ್ಳಿ. ಸೂಪರ್ ಮೂವಿ ಸರ್, ಫ್ಯಾಮಿಲಿ ಎಲ್ಲ ಬಂದು ಮೂವಿ ನೋಡಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ, ಎಲ್ಲ ಬಂದು ನೋಡಿ. ಭಾರಿ ಆಗೈತೆ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ರಿ. ಭಾರಿ ಆಗೈತೆ, ಚೆನ್ನಾಗಿದೆ ಮೂವಿ, ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಫಿಲಮ್ ಸೂಪರ್. ಏನು ತುಂಬ ಚೆನ್ನಾಗಿದೆ ಅಣ್ಣ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ ಅಣ್ಣ. ಚೆನ್ನಾಗಿದೆ. ಸೂಪರ್ 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 ಸೂಪರ್, ತುಂಬ ಚೆನ್ನಾಗಿತ್ತು. ಸೂಪರ್ ಸೂಪರ್. ತುಂಬ ಚೆನ್ನಾಗಿದೆ ಫಿಲಮ್. ನಮ್ಮ ಕರ್ನಾಟಕ ಉಳಿಸಿದ್ದಾರೆ. ಸೂಪರ್ ಆಗಿದೆ. ಇದು ಸೋಲ್ಮೇಟ್ಸ್ ಅನ್ನೋದು, ಈ ಪರಿಸರ ಪ್ರೇಮಿ ಅನ್ನೋದು ಸೂಪರ್ ಆಗಿದೆ ಫಿಲಮು. ಡ್ಯಾನ್ಸು, ಆ ಸಾಂಗ್ಸ್ ಅಂತೂ ಹೈಲೈಟ್ ಆಗಿದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಕನ್ನಡ ಮೂವಿ ಸೋಲ್ಮೇಟ್. ಎಲ್ಲ ಕನ್ನಡ ಪ್ರೇಕ್ಷಕರು ಬಂದು ಪ್ರೋತ್ಸಾಹಿಸಿ. ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ನೀವು ಲಾಸ್ಟ್ ಕೊನೆವರೆಗೂ ಗೊತ್ತಾಗಲ್ಲ. ತುಂಬ ಸೀಕ್ರೆಟ್ ಆಗಿದೆ, ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ಎಲ್ಲ ಸೂಪರ್ ಆಗಿತ್ತು. ನೇಚರ್ ಬಗ್ಗೆ ವಿಡಿಯೋ ಮಾಡಿರೋದು ತುಂಬ ನೋಡಿ ಚೆನ್ನಾಗಿ ಅನಿಸ್ತು ಸರ್. ಮೂವಿ ಚೆನ್ನಾಗಿದೆ. ನೇಚರ್ ಬಗ್ಗೆ, ನೇಚರ್ ರಕ್ಷಣೆ ಮಾಡಿ ಅಂತ ಇಟ್ಟಿದ್ದಾರೆ. ಮೂವಿ ಚೆನ್ನಾಗಿದೆ ಸರ್. ಹೀರೋಯಿನ್ನು ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್. ಎಲ್ಲ ಇದು ಚೆನ್ನಾಗಿತ್ತು ಸರ್. ಸೂಪರ್ ಸರ್. ಸೂಪರ್ ಅಂತ ಸೂಪರ್ ಸೂಪರ್ ಆಗಿತ್ತು. ಚೆನ್ನಾಗಿದೆ ಸರ್, ಭಾಳ ಬ್ಯೂಟಿಫುಲ್ ಪಿಕ್ಚರ್ ಆಗಿದೆ. ಇಲ್ಲ, ಪರಿಸರ ಬಗ್ಗೆದಾಗೆ ಒಂದು ಏನು ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಏನೇನು ಸಮಾಜದಲ್ಲಿ ಯಾವ ರೀತಿಯಾಗಿ ಪೊಲಿಟಿಕ್ಸ್ ಮಾಡ್ತಾರೆ, ಯಾವ ರೀತಿಯಾಗಿ ಒಂದು ಒಳ್ಳೆ ಒಂದು ಮೆಸೇಜ್ ಕೊಡೋದು, ಒಳ್ಳೆ ಆರೋಗ್ಯಕರವಾದ ವಿಚಾರ, ಜನಕ್ಕೆ ಎಷ್ಟೊಂದು ಕಷ್ಟಗಳು ಬರ್ತದೆ ಮೆಸೇಜ್ ಕೊಟ್ಟಿದ್ದಾರೆ ಪಿಕ್ಚರ್. ಚೆನ್ನಾಗಿದೆ, ವೆರಿ ಗುಡ್. ಇನ್ನೂ ಕೂಡ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಗುಡ್. ಮೂವಿ ತುಂಬ ಚೆನ್ನಾಗಿದೆ. ಪರಿಸರದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹೀರೋಗೆ ಒಳ್ಳೆ ಫ್ಯೂಚರ್ ಇದೆ. ಸೂಪರ್ ಆಗಿತ್ತು. ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿದೆ. ಕಲ್ಪನಾ 1 ಮತ್ತು 2 ನೋಡಿದ್ದೀವಿ. 3 ನೋಡೋಕೆ ಕಾಯ್ತಾ ಇದ್ದೆ. ಇದು 3 ನೋಡ್ದಂಗೆ ಆಯಿತು. ಹಾರರ್ ಆಗೂ ಇದೆ, ಪರಿಸರ ಬಗ್ಗೆನೂ ಇದೆ. ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಸಾಂಗ್ಗಳೆಲ್ಲ ಚೆನ್ನಾಗಿತ್ತು. ಗಿಡ ನೆಡ್ಬೇಕಂತ ಹೇಳಿದ್ರು, ಅದು ನಂಗೆ ತುಂಬ ಇಷ್ಟ ಆಯಿತು. ನೈಸ್ ಮೂವಿ, ಸೂಪರ್. ಎಂಟರ್ಟೈನ್ಮೆಂಟ್ ಈಸ್ ಗುಡ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಿಮು. ಎಲ್ಲರೂ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಕನ್ನಡ ಫಿಲಿಮ್ ನೋಡಿಸಿ. ಪಿಕ್ಚರ್ ಬಹಳ ಚೆನ್ನಾಗಿದೆ. ಕನ್ನಡ ಫಿಲಮ್ ಚೆನ್ನಾಗಿದೆ. ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ, ವರ್ಷಕ್ಕೊಂದು ಗಿಡ ನೋಡಿ. ಒಳ್ಳೆ ಮೆಸೇಜ್ ಸಿಕ್ತು. ತುಂಬ ಚೆನ್ನಾಗಿತ್ತು. ಡೈರೆಕ್ಷನ್ ಬಹಳ ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಫ್ಯಾಮಿಲಿ ಕರ್ಕೊಂಬಂದು ನೋಡಬಹುದಾದಂಥ ಸಿನಿಮಾ. ಚೆನ್ನಾಗಿತ್ತಪ್ಪ. ಮೂವಿ ತುಂಬ ಚೆನ್ನಾಗಿದೆ.
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದ್ದಾರೆ. ಮತ್ತು ಅದರಲ್ಲಿರೋ ಕಂಟೆಂಟು ಮತ್ತು ಆ ಸ್ಟೋರಿ ತೆಗೆದಿರೋದ್ರು ಅದರಿಂದ ಒಳ್ಳೆ ಮೆಸೇಜ್ ಬರುತ್ತೆ. ಸೊ ಅದನ್ನು ಎಲ್ಲ ಕನ್ನಡಿಗರು ಫಾಲೋ ಮಾಡಿದ್ರೆ ನಮ್ಮ ನಾಡಲ್ಲಿ ಮರಗಳ ಸಂತತಿನ ಬೆಳೆಸ್ಬಿಟ್ಟು ಅಂದರೆ ನಮ್ಮ ನಾಡು ಒಳ್ಳೆ ಕರ್ನಾಡು ಅನ್ನೋದಕ್ಕಿಂತ ಒಳ್ಳೆ ನಿದರ್ಶನ ಬಂದೇ ಬರುತ್ತೆ. ಆ ಥರ ಡೈರೆಕ್ಟರ್ ತೆಗೆದಿರೋರಿಗೆ ಅವ್ರಿಗೆ ಒಳ್ಳೆಯದಾಗಲಿ. ಇದೇ ರೀತಿ 10 ಕನ್ನಡ ಚಲನಚಿತ್ರನ ತೆಗೀಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ, ನೇಚರ್ ಬಗ್ಗೆ ಒಳ್ಳೆ ಗುಡ್ ಕಾನ್ಸೆಪ್ಟ್ ಇದೆ. ಎಲ್ಲರೂ ಬಂದು ಫಿಲಮ್ ನೋಡಿ ವಿತ್ ಫ್ಯಾಮ್ಲಿ ನೋಡಿದ್ರೆ ಗುಡ್ ಫಿಲಮ್. ಚೆನ್ನಾಗಿದೆ ಮೂವಿ ಇಷ್ಟ ಆಯಿತು. ಸೀನರೀಸ್ ಎಲ್ಲ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಸಾಂಗ್ಸ್ ಇಷ್ಟ ಆಯಿತು. ಪರಿಸರ ಉಳಿಸಿ ಅಂತ ಮೆಸೇಜ್ ಇದೆ, ಅದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೋಲ್ಮೇಟ್ ಅನ್ನೋ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ತುಂಬ ಬೇಕಾದಂಥ ಸಿನಿಮಾ. ಪರಿಸರದ ಬಗ್ಗೆ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಸೂಪರಾಗಿ ಬಂದಿದೆ, ಫೋಟೋಗ್ರಫಿ ಅಂತೂ ಸೂಪರಾಗಿದೆ. ಎಲ್ಲ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ ಸಿನಿಮಾಗೆ. ಕನ್ನಡ ಸಿನಿಮಾಗಳಲ್ಲಿ ಹೊಸ ಥರ ಬಂದಿದೆ. ಅಂದರೆ ಇವನ್ನು ಏನಂತ ಹೇಳಿದ್ರೆ ಪರಿಸರ ಪ್ರೇಮಿ ಬಗ್ಗೆ ತೋರಿಸಿದ್ದಾರೆ ಶಂಕರ್ ಅವರು. ಮತ್ತು ಫೋಟೋಗ್ರಫಿ ಮತ್ತು ಇದು ಏನು ಸೀನರಿಗಳೆಲ್ಲ ತುಂಬ ಚೆನ್ನಾಗಿ, ಡ್ಯಾನ್ಸು, ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಇಂಥ ಕನ್ನಡ ಸಿನಿಮಾಗಳು ಬಂದು ಜನ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿದ್ರೆ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯುತ್ತೆ ಅನ್ನೋದೇ ನಮ್ಮ ಆಸೆ. ಅಲ್ಲ ಅವ್ರು ಲಾಸ್ಟಲ್ಲಿ ಮಾತಾಡಿ. ಫ್ರೆಂಡ್ಸ್ ಎಲ್ಲ ಬರ್ರಪ್ಪ. ಸರ್ ನಮಸ್ತೆ. ಪ್ರಸಾದ್ ನೀವು ಮಾತಾಡ್ತಾ ಇರಿ. ಹೇಳಿ ಸರ್. ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಅದ್ಭುತವಾಗಿ ಬಂದಿದೆ. ಶಂಕರ್ ಸರ್ ಡೈರೆಕ್ಷನ್ನು ಫಸ್ಟ್ ಟೈಮ್ ಆಗಿದ್ರು ಯಾವುದೂ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಶಂಕರ್ ಸರ್. ನಾನು ಸಿನಿಮಾದಲ್ಲಿ ಮಾಡಿರೋ ನಟರ ಬಗ್ಗೆ ಮಾತಾಡಲಿಲ್ಲ ಅವಾಗ. ಸೊ ಸಿನಿಮಾ ನಟರಾದ ಹೀರೋ ಆಗಿರೋ ಸುಜಿತ್ತು ಮತ್ತು ನಮ್ಮ ನಿಷ್ಕಲ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವನಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ಸೊ ಎಲ್ಲರೂ ನಾವಿವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಮೂವಿ ನೋಡಿದಾಗ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಪ್ರತಿಯೊಂದು ಸೀನಿಗೂ ಯಾವುದ್ಯಾವ್ದು ನಮಗೆ ತುಂಬ ಇಷ್ಟ ಆಗಿತ್ತು ಆ ಸೀನ್ಗೆ ಎಲ್ಲರಿಗೂ ನಾವು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ರು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಗುಲಾಬಿ ಸಾಂಗ್ ಎಲ್ಲರೂ ತುಂಬ ಇಷ್ಟಪಟ್ಟರು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಎಮೋಷ್ನಲಿ ಬೇರೆ ಥರನೇ ಹೋಗಿದೆ ಮೂವಿ ಅಂತ ಎಲ್ಲ ಆಡಿಯನ್ಸ್ ಜೆನ್ಯೂನ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಆನೆಸ್ಟ್ ರಿವ್ಯೂ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಏನೇ ಇದ್ರೂ, ಬಿಕಾಸ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೋಲ್ಮೇಟ್ಸ್ ಸಿನಿಮಾ ಆ್ಯಕ್ಚುಲಿ ತುಂಬ ಒಂದು 2-3 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಹಂಸಲೇಖ ಅವರು ಮ್ಯೂಸಿಕಲ್ಲು ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಿನಿಮಾ ಮಾಡಿದ್ದಾರೆ. ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಹಂಗಾಗಿ ಒಂದು ಸೋಷಲ್ ಅವೇರ್ನೆಸ್ ಇಟ್ಕೊಂಡು ಅಥವಾ ಪರಿಸರದ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ನಿಮಗೆ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ. ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಪ್ರತಿಯೊಬ್ಬರು ನಟರಿಗೂ ಇರೋ ಒಂದೇ ಒಂದು ಆಸೆ, ಒಂದು ದಿನನಾದರೂ ಒಂದು ಶೋನಾದರೂ ಹೌಸ್ಫುಲ್ ಶೋ ನೋಡಬೇಕು ಅನ್ನೋದೊಂದು ಆಸೆ. ಇವತ್ತು ನಮ್ಮ ಸಿನಿಮಾ ಹೌಸ್ಫುಲ್ ಶೋ ಆಗಿ ನಡೆದಿದೆ. ಇದು ತುಂಬ ಮರೆಯೋಕ್ಕಾಗದಿರೋಂಥ ಒಂದು ಮೂಮೆಂಟು ಜೀವನದಲ್ಲಿ. ಯಾಕೆಂದರೆ ಒಂದೇ ಒಂದು ಶೋ ಹೌಸ್ಫುಲ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ. ಪ್ರತಿಯೊಬ್ಬ ನಟ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಅವ್ರದ್ದೆಲ್ಲರೂ ಆಸೆ ಇವತ್ತು ಈಡೇರಿದೆ. ಹಾಗೆ ರೆಸ್ಪಾನ್ಸ್ ಜನದ್ದು, ಜನ ಬರೋದು ದೊಡ್ಡ ವಿಷಯ ಅಲ್ಲ, ಬಂದು ಸಿನಿಮಾ ಮೆಚ್ಕೊಳ್ಳೋದು ದೊಡ್ಡ ವಿಷಯ ನನ್ನ ಪ್ರಕಾರ. ಇವತ್ತು ಅದು ನಡೆದಿದೆ, ಜನ ಬಂದು ಮೆಚ್ಕೊಂಡಿದ್ದಾರೆ. ನಮ್ಮ ಪ್ರತಿಯೊಬ್ಬರು
ಏನೇನು ಆ್ಯಕ್ಟ್ರ್ಗಳಿದ್ದಾರೆ, ಕಲಾವಿದರು, ಅವ್ರನ್ನೆಲ್ಲ ಅಪ್ಕೊಂಡಿದ್ದಾರೆ. ನಮ್ಮ ನಿರ್ದೇಶಕರು ಅವರಿಗೆ ತುಂಬ ಪ್ರಶಂಸೆ ಕೊಡ್ತಾ ಇದ್ದಾರೆ. ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ತುಂಬ ತುಂಬ ಖುಷಿ ಆಗ್ತಿದೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟಪಡ್ತಾರೆ ಅಂತ. ಸೊ ಇವತ್ತಿನ ವೀಕೆಂಡ್ ನಮ್ಮದಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಪ್ರೀತಿಸುವಂಥ ಪ್ರೇಕ್ಷಕರು ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ಮಂದಿರಗಳಿಗೆ, ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಸೋಲ್ಮೇಟ್ ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಸೋಷಿಯಲ್ ಮೀಡಿಯಾ ಏನಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಮ್ಮ ಸಿನಿಮಾದ ಅಪ್ಡೇಟ್ಸ್ಗಳು ಬರ್ತಾಯಿದೆ. ದಯವಿಟ್ಟು ಅಪ್ಡೇಟ್ಸ್ಗಳನ್ನ ನೋಡಿ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿ, ಸಾಂಗ್ಸ್ ನೋಡಿ, ಪರಿಸರದ ಬಗ್ಗೆ ಹೇಳಿರೋಂಥ ಒಂದು ಮೆಸೇಜ್ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಸಿನಿಮಾದಲ್ಲಿ ಹೆಂಗೆ ತೋರಿಸಿದ್ದೀವಿ ಅನ್ನೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಡೀ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಇತ್ತೀಚೆಗೆ ನನಗೆ ಕನ್ನಡ ಸಿನಿಮಾಗಳಲ್ಲಿ ಇದು ತುಂಬ ಒಳ್ಳೆ ಅದ್ಭುತವಾದ ಸಿನಿಮಾ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ನಿರ್ದೇಶಕರಾದ PV ಶಂಕರ್ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಹೊಸ ನಾಯಕರಿಗೆ ಅವಕಾಶಗಳನ್ನ ಕೊಟ್ಟು ಅವರಿಂದ ಅಷ್ಟು ಒಳ್ಳೆ ಅವರ ಪ್ರತಿಭೆಗಳನ್ನ ಹೊರತಂದಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಒಳ್ಳೆ ಹೀರೋ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಅವ್ರು ಶೂಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿದ್ರೆ ಒಳ್ಳೆ ಮೆಸ್ಮರೈಸಿಂಗ್ ಆಗಿದೆ, ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ. ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ರವಿಚಂದ್ರನ್ ಅವ್ರ ಸಾಂಗ್ಸ್ ನೋಡ್ದಂಗೆ ಅದೇ ಥರ ಫೀಲ್ ನನಗೆ ಗುಲಾಬಿ ಸಾಂಗ್ ನೋಡಿದ ತಕ್ಷಣ ಫೀಲ್ ಆಗೋಯ್ತು. ತುಂಬಾ ರೊಮ್ಯಾಂಟಿಕ್ ಆಗಿ ಅಷ್ಟೇ ಚೆನ್ನಾಗಿ ಆ ಸಾಂಗ್ಸ್ ಎಲ್ಲ ತೆಗೆದಿದ್ದಾರೆ. ಒಂದಕ್ಕಿಂತ ಒಂದು ಪರಿಸರನ ಇಟ್ಕೊಂಡು ಪರಿಸರದಲ್ಲೇ ತೆಗೆದಿದ್ದಾರೆ. ಅವ್ರ ಮೆಸೇಜ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳಲ್ಲೂ ಇಷ್ಟೇ ಕೇಳ್ಕೊಳ್ತೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ನೋಡಿ, ಆದಷ್ಟು ಕನ್ನಡ ಮೂವಿಗಳನ್ನ ಬೆಳೆಸಿ, ಪರಿಸರನ ಉಳಿಸಿ, ಅವ್ರು ಹೇಳ್ದಂಗೆ ಮನೆಗೊಂದು ಗಿಡ ನೆಡಿ. ಥ್ಯಾಂಕ್ ಯು. ನಿಜವಾಗ್ಲೂ ರೀ, ತುಂಬ ವರ್ಷದ ಮೇಲೆ ನೇಚರ್ದು ಆ್ಯಂಡ್ ವಿ ಆರ್ ಪ್ರೊಟೆಕ್ಟ್ ದಿಸ್ ನೇಚರ್ ಆ್ಯಂಡ್ ದಿಸ್ ಥ್ರೂ ಫಿಲಿಮ್ ವಿ ಆರ್ ವೆರಿ ಹ್ಯಾಪಿ ಟು ಫಾರ್ ನೆಕ್ಸ್ಟ್ ಜನ್ರೇಷನ್ ದಿಸ್ ಸಚ್ ಮೂವೀಸ್ ಶುಡ್ ಬಿ ಮಾಡಬೇಕು. ಎಲ್ಲರಿಗೂ ಎಲ್ಲರೂ ಸಂತೋಷವಾಗಿರಬೇಕು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಮೂವಿ ಮಾಡಬೇಕು ನೀವೆಲ್ಲ. ದೆನ್ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ವೆರಿ ಲೊಕೇಶನ್, ದಸರಾ ಟೈಮು, ಆಲ್ ದಿ ಬೆಸ್ಟ್. ಶಂಕರ್ ಅವರು ಆಂಧ್ರದ ಗಡಿಯಿಂದ ಸೋಲ್ಮೇಟ್ಸ್ ಎನ್ನುವ ಒಂದು ಕನ್ನಡ ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅವರದೇ ಆದಂತಹ ಒಂದು ಯೋಚನಾ ಲಹರಿ ಭಾಳ ಅದ್ಭುತವಾಗಿ ಬಂದಿದೆ. ಇಲ್ಲಿ ಮುಖ್ಯವಾಗಿ ಸಮಾಜಕ್ಕೆ 3 ಮೆಸೇಜ್ ಹೋಗ್ತದೆ. ಒಂದು ಭಾಷೆ ಬಗ್ಗೆ, ಪರಿಸರ ಬೆಳವಣಿಗೆ ಮತ್ತು ಮಾನವೀಯ ಲಕ್ಷಣಗಳ ಬೆಳವಣಿಗೆ. ಈ ಸಂದೇಶ ಸಮಾಜಕ್ಕೆ, ಇಂದಿನ ಸಮಾಜಕ್ಕೆ ಬಹಳ ಅತ್ಯವಶ್ಯಕವಾಗಿದೆ. ಎಂತೆಂಥ ಫಿಲಮ್ಗಳು ತೆಗಿತಾರೆ, ಒಂದು ಥಿಯರಿ ಇರಬೇಕು, ಒಂದು ಸಂದೇಶ ಹೋಗಬೇಕು, ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಪರಿಸರವನ್ನು ಉಳಿಸುವಂತಹ, ಭಾಷೆಯನ್ನು ಉಳಿಸುವಂತಹ, ಕನ್ನಡದಲ್ಲಿ ಒಂದು ಉತ್ತಮವಾದ ಒಂದು ಸಿನಿಮಾವನ್ನು ಹೊರತಂದಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ಸಿನಿಮಾ ನೋಡಿ, ಭಾಳ ತುಂಬ ಚೆನ್ನಾಗಿದೆ. ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಅತ್ಯುತ್ತಮವಾದ ಫಿಲಮ್ಗಳು ತೆಗಿತಾರೆ. ಮುಂದೆ ಒಂದು ಉಜ್ವಲವಾದ ಭವಿಷ್ಯ ಚಲನಚಿತ್ರದಲ್ಲಿ ಅವ್ರಿಗೆ ಲಭಿಸಲಿ ಅಂತ ಒಂದು ಹೊಸ ಚಿತ್ರತಂಡ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಇಂಥವ್ರಿಗೆ ನಾವು ಪ್ರೋತ್ಸಾಹ ಮಾಡೋದ್ರಿಂದ ನಿಜವಾಗ್ಲೂ 3 ಸಂದೇಶಗಳಿಗೆ ಅಭಿವೃದ್ಧಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಅಂದಾಗ ಮಾನವನಾಗಿ ಹುಟ್ಟಿದ ಮೇಲೆ ಈ ಫಿಲಮನ್ನು ಒಂದು ಸತಿ ನೋಡಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ಮನಸ್ಸು ಸಂತೋಷದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಆಫ್ ಆಲ್ ಎಲ್ಲ ಸೋಲೋಮೇಟ್ ಕಂಗ್ರ್ಯಾಚುಲೇಷನ್. ಅವರು ತುಂಬ ಅದ್ಭುತವಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಎಸ್ಪೆಷಲಿ ನೇಚರ್ ಬಗ್ಗೆ ಗುಡ್ ಮೆಸೇಜ್ ಇದೆ. ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನೋಡೋ ಅಂಥ ಸಿನಿಮಾ. ಎಲ್ಲರೂ ಬಂದು ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.